ನನ್ನ ಹೆಸರು ಇಂದ್ರಜಿತ್ ಅಂತ. ನಾವು ಮಾಜನಸ್ ಕಾಲೇಜಿಂದ ಬಂದಿರೋದು. ನಾವಿಲ್ಲಿಗೆ 21 ದಿನ ಸಮ್ಮರ್ ಪ್ಲೇಸ್ಮೆಂಟ್ ಅಂತ ಬಂದಿದ್ದು. ಇಲ್ಲಿ ಬಂದು ನಾವು ಇದು ಆರ್ಗನೈಸೇಷನ್ ಹೆಂಗೆ ನಡೆಯುತ್ತೆ, ಹೆಂಗೆ ಸಹಾಯ ಮಾಡ್ತಾವ್ರೆ ಟ್ರೈಬಲ್ಸ್ ಆದಿವಾಸಿ ಪೀಪಲ್ಸ್ಗೆ, ಮತ್ತು ಇಲ್ಲಿ ಯಾವ ಥರ ಪ್ರೋಗ್ರಾಮ್ ಇನಿಷಿಯೇಟಿವ್ ತೊಗೊಂಡವ್ರೆ, ಮತ್ತು ಮೀಟಿಂಗಲ್ಲಿ ಭಾಗವಹಿಸಿ ಅವ್ರು ಹೆಂಗೆ ಮಾತಾಡ್ತಾರೆ, ಮತ್ತು ಅವ್ರು ಹೆಂಗೆ ಅದನ್ನ ತಲುಪಿಸ್ತಾರೆ ಮುಂದೆ ವಿಷಯಗಳನ್ನ, ಮತ್ತು ಒಂದು ತಿಂಗಳನ್ನ ಕಾರ್ಯ ಇದು ಮಾಡೋಕ್ಕೆ ಒಂದು ತಿಂಗಳ ಏನು ಕಾರ್ಯ. ಓಕೆ ನೆಕ್ಸ್ಟ್ ಹೇಳಿ. ಪರಿಚಯ ಚರಣ್ ಅಂತ, ಮಹಾಜನ ಕಾಲೇಜಿಂದ ಬಂದಿರೋದು ಮೈಸೂರು. ನಮ್ಮದು 21 days ಸಮ್ಮರ್ ಪ್ಲೇಸ್ಮೆಂಟ್ ಇತ್ತು. ಮತ್ತು ಇಲ್ಲಿ ಡೀಟ್ ಸಂಸ್ಥೆ ಬಗ್ಗೆ ಮೊದಲು ಬೇಸಿಕ್ಕಾಗಿ ತಿಳ್ಕೊಂಡು ಸ್ಟಾರ್ಟಿಂಗ್ ಬಂದು, ಆಮೇಲಿಂದ ಟ್ರೈಬಲ್ಸ್ ಯಾವ ರೀತಿ ಬದುಕ್ತವ್ರೆ, ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದು ಇಲ್ಲಿಂದನೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಶ್ರೀಕಾಂತ್ ಸರ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ನನ್ನ ಹೆಸರು ಸಚಿನ್ ಅಂತ, ನಮ್ಮೂರು ಮಂಚಪನಹಳ್ಳಿ. MS ಓದ್ತಾ ಇದ್ದೀನಿ ಮೈಸೂರು ಮಹಾಜನಸ್ ಕಾಲೇಜಲ್ಲಿ. ಇಲ್ಲಿಗೆ ನಾವು 21 ವಿಸಿಟ್ಗೋಸ್ಕರ ಬಂದಿದ್ದೀವಿ ಡೀಟ್ ಸಂಸ್ಥೆ ಹುಣಸೂರಿಗೆ. ಇಲ್ಲಿ ಡೀಟ್ ಸಂಸ್ಥೆ ಏನು ಕೆಲಸ ಮಾಡ್ತದೆ ಅಂದರೆ ಆದಿವಾಸಿ ಸಮುದಾಯಗಳಿಗೆ ಸಹಾಯ ಮಾಡ್ತದೆ ಅಂತ ತುಂಬ ಖುಷಿ ಆಯಿತು. ಬಟ್ ಆದಿವಾಸಿ ಸಮುದಾಯಗಳು ಹೇಗಿರ್ತವೆ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ತುಂಬ ಗೊತ್ತಿರಲಿಲ್ಲ. ಅದನ್ನು ತಿಳ್ಕೊಂಡು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಓಕೆ, ನನಗೆ MS ವಿದ್ಯಾರ್ಥಿಗಳು ಮಹಾಜನ ಕಾಲೇಜಿಂದ ಬಂದು ಇಲ್ಲಿ 21 ದಿವಸ ನಮ್ಮ ಆದಿವಾಸಿಗಳ ಅಧ್ಯಯನ ಮಾಡಿದ್ದು ಖುಷಿಯಾಗಿದೆ. ಈಗ ಕಾಲ ಬದಲಾಗಿದೆ. ನಾನು 74, 76ರಲ್ಲಿ 80 MS ಮಾಡಿದ್ದು. ಆ ಕಾಲದಲ್ಲಿ MS ಇದ್ದಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ ಮಂಗಳೂರು ನರ್ವೇಷನ್ ಇದೆ ಮಾತ್ರ 25 ಸೀಟ್ ಮಾತ್ರ ಇದ್ದಾಗ. ಬೆಳಗಾವಿಯಲ್ಲಿ ಧಾರವಾಡದಲ್ಲಿ ಒಂದು ಕೋರ್ಸ್ ಇತ್ತು. ಬೆಂಗಳೂರಿನಲ್ಲಿ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ಅಂದಿತ್ತು. ಅದು ಬಿಟ್ಟರೆ MS ಆಗ ಕೇವಲ 40 ಜನ ಮಾತ್ರ ಬರೋ ವರ್ಷಕ್ಕೆ. ಈಗ ಆಗಲ್ಲ. ಈಗ ಹೆಚ್ಚು ಕಡಿಮೆ 90 ಕಾಲೇಜಾಗಿವೆ. 5,000 ಮಕ್ಕಳು ವರ್ಷಕ್ಕೆ ಹೆಚ್ಚಿಗೆ ಬರ್ತಾರೆ. ಸೊ ದಟ್ ಮೀನ್ಸ್ ನಮ್ಮ ದೇಶಕ್ಕೂ ಒಳ್ಳೆಯದೇ. ಅಷ್ಟೊಂದು ಜನ ಸೋಷಿಯಲ್ ವರ್ಕರ್ಸು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ವಿವಿಧ ಇಲಾಖೆ ಮಟ್ಟದಲ್ಲಿರ್ಬೋದು, ಕಮ್ಯುನಿಟಿ ಡೆವಲಪ್ಮೆಂಟ್ ಇರ್ಬೋದು, ಟ್ರೈಬಲ್ ಡೆವಲಪ್ಮೆಂಟ್ ಇರ್ಬೋದು, ಲೇಬರ್ ವೆಲ್ಫೇರ್ ಇರ್ಬೋದು, ಇಂಡಸ್ಟ್ರಿಯಲ್ ರಿಸರ್ಚ್ ಇರ್ಬೋದು, ಅಥವಾ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್ ಮಾಡೋಕ್ಕಿರ್ಬೋದು, ಮೆಡಿಕಲ್ ಸೋಷಿಯಲ್ ವರ್ಕ್ ಮಾಡೋಕ್ಕಿರ್ಬೋದು. ಈ ರೀತಿ ಸುಮಾರು 5,000 ವಿದ್ಯಾರ್ಥಿಗಳು MS ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೊರಗಡೆ ಬರ್ತಾರೆ ಅಂತ ಅಂದರೆ ಅಷ್ಟು ಮಟ್ಟಿಗೆ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಅವ್ರಿಗೆಲ್ಲ ಯುವಕರು ಒಳ್ಳೆಯ ಯುವಕರು ಗುಡ್ ಲಕ್.